ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಅ ಪಬ್ಲಿಕ್. ವೆಲ್ಕಮ್ ಟು ಕನ್ನಡ ಟೆಕ್ ನ್ಯೂಸ್ ನಂಬರ್ 20. ಸ್ನೇಹಿತರೆ, ಕನ್ನಡದಲ್ಲಿ ಟೆಕ್ ನ್ಯೂಸ್ಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತಂದರೆ ಮಿಸ್ ಮಾಡದೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮ್ಮ ಒಂದು ಫೇವರೇಟ್ ಮೊಬೈಲ್ ಫೋನ್ ಯಾವುದು ಅಂತ ಮಿಸ್ ಮಾಡದೆ ಕಮೆಂಟ್ನಲ್ಲಿ ನಮಗೆ ತಿಳಿಸಿ. ನೀವಿನ್ನೂ ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದರ ಮೂಲಕ ನೀವು ಫಾಲೋ ಮಾಡ್ಬೋದು. ನೀವೇನಾದರೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಓಕೆ, ಮೊದಲನೇ ನ್ಯೂಸು ಪಬ್ಜಿ ಕಡೆಯಿಂದ. ಒಂದು ಪಂಜಾಬ್ನ ಒಂದು ಮೊಹಾಲಿಯಲ್ಲಿ 15 ವರ್ಷದ ಬಾಲಕ ಪಬ್ಜಿ ಆಡಕ್ಕೆ ಹೋಗ್ಬಿಟ್ಟು ತನ್ನ ಒಂದು ತಾತನ ಒಂದು ಪೆನ್ಷನ್ ಅಕೌಂಟ್ನಲ್ಲಿ ಇರತಕ್ಕಂಥ 15 ಲಕ್ಷ ರೂಪಾಯಿಯನ್ನು ಹಾಳು ಮಾಡಿದಾನಂತೆ. ಸೊ ಪಬ್ಜಿ ಆಡೋದಕ್ಕೂ 15 ಲಕ್ಷ ರೂಪಾಯಿ ಹಾಳಾಗೋದಕ್ಕೂ ಏನು ಕಾರಣ ಅಂತ, ಏನು ಸಂಬಂಧ ಇದೆ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ಒಂದು 15 ವರ್ಷದ ಬಾಲಕ ಏನಿದಾನಲ್ಲ, ಅವನ ಸಹಪಾಠಿ ಒಂದು ಸಲಹೆಯೊಂದಿಗೆ ತನ್ನ ಒಂದು ತಾತನ ಅಕೌಂಟನ್ನು ಒಂದು ಪಬ್ಜಿಗೆ ಲಿಂಕ್ ಮಾಡಿ, ಪೇಟಿಎಮ್ಗೆ ಲಿಂಕ್ ಮಾಡಿ, ಪೇಟಿಎಮ್ ಮೂಲಕ UCಯನ್ನು ಪರ್ಚೇಸ್ ಮಾಡಿದಾನಂತೆ. ಸೊ ತನ್ನ ಒಂದು ಸಹಪಾಠಿ ಇವನಿಗೆ ಸಜೆಸ್ಟ್ ಮಾಡಿದಂತೆ ದುಡ್ಡು ಕೊಟ್ಟು ನಾವು UC ಪರ್ಚೇಸ್ ಮಾಡ್ಬೋದು, ಆಮೇಲೆ ಒಳ್ಳೊಳ್ಳೆ ಬಟ್ಟೆಗಳನ್ನ, ಗನ್ಗಳನ್ನು ಪರ್ಚೇಸ್ ಮಾಡ್ಬೋದು ಪಬ್ಜಿನಲ್ಲಿ ಅಂತ ಸಜೆಸ್ಟ್ ಮಾಡಿದಾಗ, ಸೊ ಇವನು ಸುಮಾರು 2 ಲಕ್ಷ ರೂಪಾಯಿನ ಒಂದು ಪೆನ್ಷನ್ ಅಕೌಂಟಲ್ಲಿ ಇರತಕ್ಕಂಥ 2 ಲಕ್ಷ ರೂಪಾಯಿನ ಪೇಟಿಎಮ್ ಮೂಲಕ UC ಪರ್ಚೇಸ್ ಮಾಡಿ ಹಾಳು ಮಾಡಿದಾನಂತೆ. ಸೊ ಇದಾದ ನಂತರ ಇದು ಅವನ ನಂತರ ಬೆಳಕಿಗೆ ಬಂದಿದೆ. ಆ ಹುಡುಗನ ಪೇರೆಂಟ್ಸ್ ಏನಿದಾರಲ್ಲ, 15 ವರ್ಷದ ಬಾಲಕನ ಪೇರೆಂಟ್ಸ್, ಅವನು ಸಹಪಾಠಿ ಮೇಲೆ ಕಂಪ್ಲೇಂಟ್ ಮಾಡಿದಾರಂತೆ. ಸೊ ಇವನೇ ನಮಗೆ ಈ ಹುಡುಗನಿಗೆ ಈ ಪಬ್ಜಿ ಬಗ್ಗೆ ಹೇಳ್ಕೊಟ್ಟಿದ್ದು, ಇವನೇ UC ಪರ್ಚೇಸ್ ಮಾಡೋಕ್ಕೆ ಅವನಿಗೆ ಪ್ರೋತ್ಸಾಹ ಕೊಟ್ಟಿದ್ದು ಅಂತ. ಬಟ್ ಅದೇನೇ ಇರಲಿ, ನಿಮ್ಮ ಮೊಬೈಲ್ ಫೋನ್ಗಳನ್ನು ನಿಮ್ಮ ಮಕ್ಕಳ ಕಡೆ ಕೊಡುವಾಗ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಈ ಪಬ್ಜಿ ಆಡೋದಾಗಿರ್ಬೋದು, ಇನ್ನೊಂದು ಗೇಮ್ ಆಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈ ಥರ ದುಂದು ವೆಚ್ಚ ಮಾಡೋದ್ರಿಂದ ತುಂಬ ಲಾಸ್ ಆಗುತ್ತೆ. ಯಾಕಂದರೆ 2 ಲಕ್ಷ ರೂಪಾಯಿ ಹಣ ತುಂಬ ದೊಡ್ಡ ಮೊತ್ತ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಮಕ್ಕಳ ಕೈಯಲ್ಲಿ ನೀವು ಫೋನ್ ಕೊಡೋಕ್ಕಿಂತ ಮೊದಲು ಈ ಥರ ಗೇಮ್ಸ್ಗಳಿಗೆ ಏನಾದರೂ ಅಕೌಂಟ್ ಲಿಂಕ್ ಮಾಡಿದ್ರು ಅದಂತ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಓಕೆ, ನೆಕ್ಸ್ಟ್ ನ್ಯೂಸು. ಒಂದು ಟಿಕ್ಟಾಕ್ ಬ್ಯಾನ್ ಆಗಿದ್ದಕ್ಕೆ ಮಾನಸಿಕ ಖಿನ್ನತೆಯಿಂದ ಒಬ್ಬ ಟಿಕ್ಟಾಕ್ ಸ್ಟಾರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಂತೆ. ಇದು ದೆಹಲಿಯ ಒಂದು ಯೂನಿವರ್ಸಿಟಿಯಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಅಂತೆ. ಒಂದು 18 ವರ್ಷದ ಒಂದು ದೆಹಲಿಯ ಯುವತಿ ಅಂತೆ ಟಿಕ್ಟಾಕ್ ಬ್ಯಾನ್ ಆಗಿದ್ದರಿಂದ ತುಂಬ ಖಿನ್ನತೆಗೊಳಗಾಗಿದ್ದರಂತೆ. ಹಾಗಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಂತೆ. ಅವರು ಪೇರೆಂಟ್ಸು ಇನ್ಫಾರ್ಮ್ ಮಾಡಿದಾರಂತೆ. ಬಟ್ ಅದೇನೇ ಇರಲಿ, ಟಿಕ್ಟಾಕ್ ಬ್ಯಾನ್ ಆಯಿತು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು. ಟಿಕ್ಟಾಕ್ ಥರನೇ ನಮ್ಮ ಇಂಡಿಯನ್ ಅಪ್ಲಿಕೇಶನ್ ತುಂಬ ಇದೆ, ಅವುಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮೊಂದು ಕ್ರಿಯೇಟಿವಿಟಿಯನ್ನು ನೀವು ಟಿಕ್ಟಾಕ್ ಸ್ಟಾರ್ಸ್ ತೋರಿಸ್ಬೋದು. ಹಾಗಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು. ಟಿಕ್ಟಾಕ್ ಬದಲಾಗಿ ತುಂಬ ಇಂಡಿಯನ್ಸ್ ಆ್ಯಪ್ಸ್ ಇದೆ. ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ಮೇಲೆ ಐ ಸಿಂಬಲ್ ಕಾಣ್ತಿದೆ, ಅದ್ರ ಕ್ಲಿಕ್ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಆ ಒಂದು ಮೂಲಕ ಬ್ಯಾನ್ ಆದ 59 ಅಪ್ಲಿಕೇಶನ್ ಬದಲಾಗಿ ನೀವು ಭಾರತದ ಅಪ್ಲಿಕೇಶನ್ಸ್ಗಳನ್ನು ಸಹಿತ ನೀವು ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ವಾಟ್ಸಪ್ ಕಡೆಯಿಂದ ಒಂದು ನ್ಯೂಸು. ವಾಟ್ಸಪ್ನಲ್ಲಿ ಹೊಸ ಫೀಚರ್ಸ್ಗಳನ್ನು ಅಪ್ಡೇಟ್ ಮಾಡ್ತಾ ಬರ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾ ಬಂದಿದ್ದಾರೆ. ಲಾಸ್ಟ್ ಟೈಮ್ ಡಾರ್ಕ್ ಮೋಡು, ಆಮೇಲೆ ಫಿಂಗರ್ ಪ್ರಿಂಟ್, ಈ ಥರ ತುಂಬ ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ QR ಕೋಡ್ ಅನ್ನುವಂಥ ಒಂದು ಆಪ್ಷನನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಹೇಗೆ ಅಂತಂದರೆ, ಒಂದು QR ಕೋಡ್ ಮೂಲಕ ನಾವು ವಾಟ್ಸಪ್ ನಂಬರ್ ನಾವು ಸೇವ್ ಮಾಡೋ ಒಂದು ಆಪ್ಷನ್ ಕೊಡ್ತಾ ಇದ್ದಾರಂತೆ. ಸೊ ಇದುವರೆಗೆ ಇನ್ನೂ ಬಂದಿಲ್ಲ, ಇದು ಇನ್ನೇನು ಕೆಲವು ದಿನಗಳಲ್ಲಿ ಬರುತ್ತೆ. ಸೊ ವಾಟ್ಸಪ್ನಲ್ಲಿ ಒಂದು QR ಕೋಡ್ ಆಪ್ಷನ್ ಕೊಡ್ತಾರೆ, ಪ್ರತಿಯೊಬ್ಬರಿಗೂ ಯೂನಿಕ್ ಆಗಿರ್ತಕ್ಕಂಥ ಒಂದು QR ಕೋಡ್ ಕೊಡ್ತಾರೆ. ಸೊ ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ವಾಟ್ಸಪ್ ನಂಬರ್ನ ಸೇವ್ ಮಾಡ್ಬೋದು. ಅಂದರೆ ಪ್ರೊಫೈಲ್ ಪಕ್ಕದಲ್ಲಿ QR ಕೋಡ್ ಮತ್ತು ಸ್ಕ್ಯಾನ್ ಆಪ್ಷನ್ ಕೊಡ್ತಾರಂತೆ. ಸೊ ಅದ್ರ ಮೂಲಕ ನಮ್ಮ ಫ್ರೆಂಡ್ಸ್ ವಾಟ್ಸಪ್ ನಂಬರ್ನ, ಬೇರೆ ಯಾರು ವಾಟ್ಸಪ್ ನಂಬರ್ನ ಸೇವ್ ಮಾಡಬೇಕಿತ್ತು ಅಂದರೆ ಜಸ್ಟ್ ಸ್ಕ್ಯಾನ್ ಮಾಡಿ ಸೇವ್ ಮಾಡುವ ಒಂದು ಫೀಚರ್ ಅಂತ. ಸೊ ಬೆಸ್ಟ್ ಆಗಿರ್ತಕ್ಕಂಥ ಫೀಚರ್ ಇದು, ನೋಡೋಣ ಸೊ ಯಾವಾಗ ಬರುತ್ತೆ ಅಂತ. ಸೊ ನೆಕ್ಸ್ಟು ಡೆಲ್ ಕಡೆಯಿಂದ ಒಂದು ನ್ಯೂಸ್ ಇರುವಂಥದ್ದು. ಸೊ ಇವತ್ತು ಡೆಲ್ ಕಡೆಯಿಂದ 2 ಲ್ಯಾಪ್ಟಾಪ್ಗಳು ಲಾಂಚ್ ಆಗಿದೆ, ಡೆಲ್ XPS 13 ಮತ್ತು ಡೆಲ್ XPS 15 ಅಂತ. ಸೊ ಒಂದು 2 ಲ್ಯಾಪ್ಟಾಪ್ನಲ್ಲಿ ಇಂಟೆಲ್ನವರ ಒಂದು ಕೋರ್ i7 10th ಜನರೇಷನ್ ಪ್ರೊಸೆಸರ್ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಇರುವಂಥದ್ದು. 16:10 ಡಿಸ್ಪ್ಲೇ ಕೂಡ ಈ ಒಂದು ಲ್ಯಾಪ್ಟಾಪ್ನಲ್ಲಿದೆ. ಬಟ್ ಲ್ಯಾಪ್ಟಾಪ್ನಲ್ಲಿ ಒಳ್ಳೊಳ್ಳೆ ಒಂದು ಫೀಚರ್ಸ್ ಇದೆ, ಬೆಸ್ಟ್ ಸ್ಪೆಸಿಫಿಕೇಶನ್ಸ್ ಇದೆ. ಬಟ್ ಇದರ ಬೆಲೆ ನೋಡಿದ್ರೆ 1,40,000ಕ್ಕಿಂತ ಒಂದು ಹೆಚ್ಚು ಇದೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಲ್ಯಾಪ್ಟಾಪ್ನ ಒಂದು ಡೀಟೇಲ್ಸನ್ನು ಕೊಟ್ಟಿರ್ತೀನಿ, ಅದ್ರ ಮೂಲಕ ನೀವು ಅದನ್ನ ರೆಫರ್ ಮಾಡಿಕೊಂಡು ಇಂಟ್ರೆಸ್ಟ್ ಇದ್ರೆ ತಗೊಳ್ಬೋದು. ಓಕೆ, ನೆಕ್ಸ್ಟ್ ಗೂಗಲ್ ಡಿಯೋ ಕಡೆಯಿಂದ. ಸೊ ನೀವೇನಾದರೂ ಗೂಗಲ್ ಡಿಯೋ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ, ಮೊದಲು ಬರೀ 4 ಜನರು ವಿಡಿಯೋ ಕಾಲ್ ಮಾಡೋಕ್ಕೆ ಒಂದು ಆಪ್ಷನ್ ಇತ್ತು. ಬಟ್ ಇವಾಗ 32 ಜನರು ಎಟ್ ಎ ಟೈಮ್ಗೆ ಕಾನ್ಫರೆನ್ಸ್ ಮಾಡುವ ಒಂದು ಫೀಚರನ್ನು ಕೊಟ್ಟಿದ್ದಾರಂತೆ. ಇದು ಸ್ಪೆಷಲಿ ಆಂಡ್ರಾಯ್ಡ್ ಆ್ಯಪ್ ಯೂಸ್ ಮಾಡ್ತಕ್ಕಂಥ ಒಂದು ಯೂಸರ್ಸ್ಗೆ. ಬಟ್ ಎಲ್ಲರಿಗೂ ಇದು ಸಿಗ್ತಾ ಇಲ್ಲ. ಇನ್ ಕೇಸ್ ನೀವೇನಾದರೂ ಗೂಗಲ್ ಡಿಯೋ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಒಂದ್ಸಲ ಅಪ್ಡೇಟ್ ಮಾಡಿ ಚೆಕ್ ಮಾಡಿ. ಇನ್ ಕೇಸ್ ನಿಮಗೆ ಅಪ್ಡೇಟ್ ಬಂದಿತ್ತು ಅಂತಂದರೆ ತುಂಬ ಬೆಸ್ಟು. ಇನ್ ಕೇಸ್ ಬಂದಿಲ್ಲ ಅಂತಂದರೆ ವೇಟ್ ಮಾಡಿ. ಇನ್ನೊಂದು ಕೆಲವು ದಿನಗಳಲ್ಲಿ ಈ ಒಂದು ಗೂಗಲ್ ಡಿಯೋ ಕಡೆಯಿಂದ 32 ಜನ ವಿಡಿಯೋ ಕಾನ್ಫರೆನ್ಸ್ ಮಾಡೋ ಒಂದು ಫೀಚರ್ ಕೂಡ ನಿಮಗೆ ಸಿಗ್ತಾ ಇದೆ. ಜೂಮ್ ಅಪ್ಲಿಕೇಶನ್ ಬದಲಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಇದಷ್ಟೇ ಇಲ್ಲ, ಜಿಯೋ ಮೀಟ್ ಅಂತ ಕೂಡ ನಿಮಗೆ ಲಾಸ್ಟ್ನ ಟೆಕ್ ನ್ಯೂಸಲ್ಲಿ ಹೇಳಿದ್ದೆ. ಜಿಯೋ ಮೀಟನ್ನು ಸಹಿತ ನೀವು ಜೂಮ್ ಅಪ್ಲಿಕೇಶನ್ ಬದಲಾಗಿ ನೀವು ಯೂಸ್ ಮಾಡ್ಬೋದು.
ಓಕೆ, ನೆಕ್ಸ್ಟ್ ನ್ಯೂಸು ರೆಡ್ಮಿಬುಕ್ 16 ಮತ್ತು ರೆಡ್ಮಿಬುಕ್ 14 ಲ್ಯಾಪ್ಟಾಪ್ಸ್ಗಳನ್ನು ಶೋಮಿ ಲಾಂಚ್ ಮಾಡಿದೆ ಅಂತೆ. ಸೊ ಈ ಒಂದು ಲ್ಯಾಪ್ಟಾಪ್ಗಳು 10th ಜನರೇಷನ್ ಇಂಟೆಲ್ ಪ್ರೊಸೆಸರ್ ಜೊತೆ ಬಂದಿದೆ ಅಂತೆ. ಸೊ ಈಗ ರೆಡ್ಮಿಬುಕ್ 16 ಸ್ಪೆಸಿಫಿಕೇಶನ್ ನೋಡೋದಾದರೆ ಕೋರ್ i5 ಜೊತೆಗೆ 16 GB ರ್ಯಾಮ್ ಇರುವಂಥದ್ದು, 512 GB SSD ಇದೆ. ಇದರ ಒಂದು ಬೆಲೆ 53,400 ರೂಪಾಯಿ ಇರುವಂಥದ್ದು. ಈ ಒಂದು ಲ್ಯಾಪ್ಟಾಪ್ G4 MX 350 GPU ಜೊತೆ ಇರೋದು ವಿಶೇಷ ಅಂತ ಹೇಳ್ಬೋದು. ಇನ್ನು ಇದೇ ರೀತಿಯಾಗಿ ರೆಡ್ಮಿ ಬುಕ್ 14ನಲ್ಲಿ ಕೋರ್ i5 ಇದೆ, ಇಂಟೆಲ್ ಕೋರ್ i5 ಇದೆ, 8 GB ರ್ಯಾಮ್ ಇದೆ, 512 GB SSD ಇರುವಂಥದ್ದು. ಇದರ ಬೆಲೆ 50,000 ರೂಪಾಯಿ. ಇವನ್ ಇದರಲ್ಲೂ ಕೂಡ ಸೇಮ್ ಪ್ರೊಸೆಸ್ ಇರುವಂಥದ್ದು, G4 MX 350 GPU ಕೂಡ ಇಲ್ಲಿ ಇರುವಂಥದ್ದು. ಸೊ ಈ ಒಂದು ಲ್ಯಾಪ್ಟಾಪ್ನ ನಾನು ನಿಮಗೆ ತಗೊಳ್ಳಿ ಅಂತ ಸಜೆಸ್ಟ್ ಮಾಡಲ್ಲ. ಸೊ ಇದಕ್ಕಿಂತ ಒಳ್ಳೊಳ್ಳೆ ಲ್ಯಾಪ್ಟಾಪ್ಸ್ ಇರುವಂಥದ್ದು. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಇದನ್ನು ತಗೋಬಹುದು, ಗ್ರಾಹಕರ ಮೇಲೆ ಇದು ಡಿಪೆಂಡ್ ಆಗಿದೆ. ಓಕೆ, ನೆಕ್ಸ್ಟ್ ನ್ಯೂಸು ಇನ್ಸ್ಟಾಗ್ರಾಮ್ ಕಡೆಯಿಂದ ಟಿಕ್ಟಾಕ್ ಕ್ರಿಯೇಟರ್ಸ್ಗೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ತುಂಬಾ ಜನ ಯಾರು ಖಿನ್ನತೆಗೆ ಒಳಗಾಗಿದ್ದಾರೆ, ಆಮೇಲೆ ತುಂಬಾ ಯೋಚನೆ ಮಾಡ್ತಕ್ಕಂಥವ್ರಿಗೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹೌದು, ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಅಂತ ಒಂದು ಹೊಸ ಫೀಚರ್ ಅನ್ನ ಒಂದು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಟೆಸ್ಟಿಂಗ್ ನಡೀತಾ ಇದೆ ಅಂತೆ. ಸೊ ರೀಲ್ಸ್ ಅಂತ ಒಂದು ಫೀಚರ್ ಏನಿದೆ ಅಲ್ಲ, ಇದು ಸೇಮ್ ಟಿಕ್ಟಾಕ್ ತರನೇ ವರ್ಕ್ ಮಾಡುತ್ತಂತೆ. ಸೊ ಟಿಕ್ಟಾಕಲ್ಲಿ ನೀವು ಹೇಗೆ ವಿಡಿಯೋಸ್ ಮಾಡ್ತಾ ಇದ್ರಿ, ಹೇಗೆ ಶಾರ್ಟ್ ವಿಡಿಯೋಸ್ ಮಾಡ್ತಾ ಇದ್ರಲ್ಲ, ಅದೇ ರೀತಿಯಾಗಿ ಮ್ಯೂಸಿಕ್ಸ್ಗಳನ್ನು ವಿಡಿಯೋಸ್ಗಳನ್ನ ಯೂಸ್ ಮಾಡಿಕೊಂಡು ಇದರಲ್ಲಿ ನೀವು ವಿಡಿಯೋ ಮಾಡಬಹುದು. ಆಮೇಲೆ ಇದು ಟೆಸ್ಟ್ ನಡೀತಾ ಇದೆ ಅಂತ. ಆಲ್ರೆಡಿ 3 ದೇಶಗಳಲ್ಲಿ ಟೆಸ್ಟ್ ನಡೀತಾ ಇದೆ. ಈಗ ನೆಕ್ಸ್ಟ್ ಇಂಡಿಯಾದಲ್ಲಿ ಸಹಿತ ಇದನ್ನ ಟೆಸ್ಟ್ ಮಾಡ್ತಾ ಇದ್ದಾರಂತೆ. ಆಲ್ರೆಡಿ ಇವಾಗ ಬ್ರೆಜಿಲ್, ಫ್ರಾನ್ಸು ಮತ್ತು ಜರ್ಮನಿಯಲ್ಲಿ ನಡೀತಾ ಇದೆ. ಸೊ ನಂತರ ಈಗ ಇಂಡಿಯಾದಲ್ಲಿ ಕೂಡ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಸೊ ಈ ಒಂದು ಫೀಚರ್ ಏನಿದೆಲ್ಲ ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಒಂದು ಸಪ್ರೇಟಾಗಿ ಒಂದು ಫೀಚರ್ ಕೊಡ್ತಾರೆ. ಈಗ ಸ್ಟೋರೀಸ್ ಹೇಗೆ ಒಂದು ಫೀಚರ್ ಇದೆಯಲ್ಲ, ಅದೇ ರೀತಿಯಾಗಿ ರೀಲ್ಸ್ ಅಂತ ಒಂದು ಹೊಸ ಫೀಚರ್ ಕೊಡ್ತಾರೆ. ಅದರಲ್ಲಿ ವಿಡಿಯೋಸ್ಗಳನ್ನ ನಾವು ಕ್ರಿಯೇಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ನ್ಯೂಸ್ ಮೋಟೋರೋಲಾ ಕಡೆಯಿಂದ. ಹೌದು, ಮೋಟೋರೋಲಾ ಕಡೆಯಿಂದ ಒಂದು 5G ಮೊಬೈಲ್ ಫೋನ್ ಇವತ್ತು ಯುರೋಪ್ನಲ್ಲಿ ಲಾಂಚ್ ಆಗಿದೆ. ಯಾವುದು ಮೊಬೈಲ್ ಫೋನ್ ಅಂತ ನೋಡೋದಾದ್ರೆ Moto G 5G Plus ಅಂತ. ಈ ಒಂದು ಮೊಬೈಲ್ ಫೋನ್ ಸ್ನ್ಯಾಪ್ಡ್ರಾಗನ್ 765 ಪ್ರೊಸೆಸರ್ನೊಂದಿಗೆ ಬಿಡುಗಡೆ ಆಗಿದೆ. ಹಿಂದ್ಗಡೆ ಭಾಗದಲ್ಲಿ ಕ್ವೈಡ್ ಕ್ಯಾಮ್ರಾ ಇದೆ ಅಂತೆ. 5000 mAh ಬ್ಯಾಟ್ರಿ ಕೂಡ ಈ ಒಂದು ಮೊಬೈಲ್ ಫೋನ್ ಅಲ್ಲಿ ಬಂದಿರೋದು ವಿಶೇಷ. 20 ವ್ಯಾಟ್ ಟರ್ಬೋ ಪವರ್ ಚಾರ್ಜಿಂಗ್ ನೊಂದಿಗೆ ಇದು ಬಿಡುಗಡೆ ಆಗಿದೆ ಅಂತೆ. 4 GB ಮತ್ತು 64 GB ವೇರಿಯಂಟ್ 29,400 ರೂಪಾಯಿಗೆ ರಫ್ಲಿ ಇದು ಬಿಡುಗಡೆ ಆಗಿದೆ ಅಂತ. ಸೊ ಇನ್ನು ಇಂಡಿಯಾದಲ್ಲಿ ಬಂದಿಲ್ಲ. ಸೊ ಇನ್ ಕೇಸ್ ಬಂದರೆ ಇಂಟ್ರೆಸ್ಟ್ ಇದ್ರೆ ನೀವು ತಗೊಳ್ಬೋದು. ಓಕೆ, ನೆಕ್ಸ್ಟ್ ನ್ಯೂಸು ಪೋಕೋ ಕಡೆಯಿಂದ. ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ನಿನ್ನೆ ಪೋಕೋ M2 Pro ಮೊಬೈಲ್ ಫೋನ್ ಲಾಂಚ್ ಆಯಿತು ಇಂಡಿಯಾದಲ್ಲಿ. ಸೊ ಕ್ವಿಕ್ ಆಗಿ ಇದರ ಒಂದು ಸ್ಪೆಸಿಫಿಕೇಶನ್ ನೋಡ್ಕೊಂಡು ಬರೋಣ. ಸೊ ಆ್ಯಕ್ಚುಲಿ ಈ ಒಂದು ಪೋಕೋ M2 Pro ಮೊಬೈಲ್ ಫೋನ್ ಇದೆಲ್ಲ ರೆಡ್ಮಿ ನೋಟ್ 9 ಪ್ರೋನ ಸ್ವಲ್ಪ ತಿರುಚಿ, ಸ್ವಲ್ಪ ಆಲ್ಟರ್ನೇಟ್ ಮಾಡಿ, ಸ್ವಲ್ಪ ಹೆಚ್ಚಿನ ಒಂದು ಫೀಚರ್ಸನ್ನು ಕೊಟ್ಟು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಏನಂತ ವಿಶೇಷತೆ ನನಗೆ ಕಾಣಲಿಲ್ಲ. ಸೊ ಈ ಒಂದು ಮೊಬೈಲ್ ಫೋನ್ ಸ್ನ್ಯಾಪ್ಡ್ರಾಗನ್ 720G ಪ್ರೊಸೆಸರ್ನೊಂದಿಗೆ ಬಂದಿದೆ. ಹಿಂದ್ಗಡೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಕ್ವೈಡ್ ಕ್ಯಾಮ್ರಾ ಇರುವಂಥದ್ದು. 4 GB ಮತ್ತು 64 GB ವೇರಿಯಂಟ್ 14,000 ರೂಪಾಯಿ ಬಜೆಟ್ನಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇದ್ದವ್ರು ಇದನ್ನ ನೀವು ಬೈ ಮಾಡ್ಬೋದು. ಸೊ ಇದು ಇವತ್ತಿನ ಟೆಕ್ ನ್ಯೂಸು. ಸ್ನೇಹಿತರೆ, ಟೆಕ್ ನ್ಯೂಸ್ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.